ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾಳೆ ಕಾಂಗ್ರೆಸ್ ಪಾಳೆಯದಲ್ಲಿ ಎರಡು ದೊಡ್ಡ ಘಟನಾವಳಿಗಳು. ಒಂದು, ಹಾಸನದಲ್ಲಿ ನಡೆಯುವಂಥ ದೊಡ್ಡ ಸಮಾವೇಶ. ಅದು ಸ್ವಾಭಿಮಾನಿ ಸಮಾವೇಶ ಹೋಗಿ ಜನಕಲ್ಯಾಣ ಸಮಾವೇಶವಾಗಿ ಬದಲಾಗಿದೆ. ನಾಳೆ ಎಷ್ಟು ಜನ ಸೇರ್ತಾರೆ, ಯಾರ್ಯಾರು ಸೇರ್ತಾರೆ ಅನ್ನೋದೇ ನಾಳಿನ ಸಮಾವೇಶದ ರಿಸಲ್ಟನ್ನು ಹೇಳುತ್ತೆ. ಈ ನಡುವೆ DCM DK ಶಿವಕುಮಾರ್ ನಿನ್ನೆ ದೆಹಲಿಯಲ್ಲಿ ನೀಡಿದಂಥ ಒಂದು ಹೇಳಿಕೆ, ಅಂದರೆ ಮುಖ್ಯಮಂತ್ರಿ ಆಗೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರ ಮುಂದೆ ಒಪ್ಪಂದ ಆಗಿದೆ ಅನ್ನುವಂಥ ಹೇಳಿಕೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು. ಅದರ ನಡುವೆ ಸ್ವಾಭಿಮಾನಿ ಸಮಾವೇಶದ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರಬಹುದು ಅಂತಿತ್ತು. ಒಂದು ಕಡೆ ಒಪ್ಪಂದ ಆಗಿದೆ ಅಂತ DCM ಹೇಳಿದರೆ, ಮತ್ತೊಂದು ಕಡೆ ಇಡೀ ಸ್ವಾಭಿಮಾನಿ ಸಮಾವೇಶವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡರು. ಇವತ್ತು ಸಿದ್ದರಾಮಯ್ಯನವರೇ ಒಪ್ಪಂದ ಆಗಿದೆಯಂತೆ, ಪಟ್ಟ ಬಿಟ್ಕೊಡ್ತೀರಾ ಅಂತ ಕೇಳಿದಾಗ 5 ವರ್ಷ ನಾನೇ CM ಅಂತ ಹೇಳೇ ಬಿಟ್ರು. ಹಾಗಿದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ಸಲ್ಲಿ ನೋಡೋಣ ಬನ್ನಿ. ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಅವರು ಹೇಳಿಲ್ಲ, ನಾನು ತೀರ್ಮಾನ ತಗೊಂಡೆ. DKಶಿ ಮುಂದಿನ CM, ಗುಟ್ಟು ಬಿಟ್ಟ DCM. ಅಧಿಕಾರ ಹಂಚಿಕೆ ಒಪ್ಪಂದದ ರಹಸ್ಯ ಬಯಲು. ರಾಜ್ಯದಲ್ಲಿ ಅಧಿಕಾರ ಹಿಡಿದು ಸಿದ್ದರಾಮಯ್ಯ CM ಗದ್ದುಗೆಯಲ್ಲಿ ಕುಳಿತಾಗಿನಿಂದ ಅಧಿಕಾರ ಹಂಚಿಕೆಯ ಮಾತು ಕೇಳಿ ಬರ್ತಾ ಇದೆ. ಸಿದ್ದು DK ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ನಡೆದಿದೆ. 5 ವರ್ಷದ ಅಧಿಕಾರಾವಧಿಯಲ್ಲಿ 2.5 ವರ್ಷ ಸಿದ್ದರಾಮಯ್ಯ, ಇನ್ನು 2.5 ವರ್ಷ DK ಶಿವಕುಮಾರ್ CM ಆಗಿ ಮುಂದುವರಿಯುತ್ತಾರೆ ಎನ್ನ ಸುದ್ದಿ ಹರಿದಾಡ್ತಾ ಇತ್ತು. ಈಗ ಮತ್ತದೇ ವಿಚಾರ ಮುನ್ನೆಲೆಗೆ ಬಂದಿದೆ. ಹೌದು, ಸ್ವತಃ DK ಶಿವಕುಮಾರ್ ಅಧಿಕಾರ ಹಂಚಿಕೆ ಸುಳಿವನ್ನ ನೀಡಿದ್ದು ಸಿದ್ದರಾಮಯ್ಯ CM ಸ್ಥಾನದಿಂದ ಕೆಳಗಿಳಿಯೋದು ಪಕ್ಕಾನ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ಹೌದು, DKಶಿ ಹೇಳಿಕೆ ಕಾಂಗ್ರೆಸ್ ಅಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಒಪ್ಪಂದವಾಗಿದೆ, ಆದರೆ ಅದೇನು ಅಂತ ಹೇಳಲ್ಲ, ಸಮಯ ಬಂದಾಗ ಎಲ್ಲವನ್ನೂ ಹೇಳುವೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು ನಾವು. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಕರಲ್ಲೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, CM ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಲ್ಲಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್. ಒಪ್ಪಂದ ಆಗೇ ಇಲ್ಲ ಅಂದ್ರು ಸಿದ್ದರಾಮಯ್ಯಗೆ DKಶಿ ಸುಲಭಕ್ಕೆ CM ಪಟ್ಟ ಬಿಟ್ಕೊಟ್ಟಿಲ್ಲ ಅನ್ನೋದು ಸತ್ಯ. ಅದರಲ್ಲೂ ನ್ಯಾಷನಲ್ ಚಾನೆಲ್ಗೆ ಮಾತಾಡೋ ಮೂಲಕ ಗಾಂಧಿ ಕುಟುಂಬ ನೀಡಿದ್ದ ವಚನವನ್ನ ಕನಕಪುರ ಬಂಡೆ ನೆನಪಿಸಿದ್ರು ಅನ್ಸುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾಳೆ ಕಾಂಗ್ರೆಸ್ ಪಾಳೆಯದಲ್ಲಿ ಎರಡು ದೊಡ್ಡ ಘಟನಾವಳಿಗಳು. ಒಂದು, ಹಾಸನದಲ್ಲಿ ನಡೆಯುವಂಥ ದೊಡ್ಡ ಸಮಾವೇಶ. ಅದು ಸ್ವಾಭಿಮಾನಿ ಸಮಾವೇಶ ಹೋಗಿ ಜನಕಲ್ಯಾಣ ಸಮಾವೇಶವಾಗಿ ಬದಲಾಗಿದೆ. ನಾಳೆ ಎಷ್ಟು ಜನ ಸೇರ್ತಾರೆ, ಯಾರ್ಯಾರು ಸೇರ್ತಾರೆ ಅನ್ನೋದೇ ನಾಳಿನ ಸಮಾವೇಶದ ರಿಸಲ್ಟನ್ನು ಹೇಳುತ್ತೆ. ಈ ನಡುವೆ DCM DK ಶಿವಕುಮಾರ್ ನಿನ್ನೆ ದೆಹಲಿಯಲ್ಲಿ ನೀಡಿದಂಥ ಒಂದು ಹೇಳಿಕೆ, ಅಂದರೆ ಮುಖ್ಯಮಂತ್ರಿ ಆಗೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರ ಮುಂದೆ ಒಪ್ಪಂದ ಆಗಿದೆ ಅನ್ನುವಂಥ ಹೇಳಿಕೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು. ಅದರ ನಡುವೆ ಸ್ವಾಭಿಮಾನಿ ಸಮಾವೇಶದ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರಬಹುದು ಅಂತಿತ್ತು. ಒಂದು ಕಡೆ ಒಪ್ಪಂದ ಆಗಿದೆ ಅಂತ DCM ಹೇಳಿದರೆ, ಮತ್ತೊಂದು ಕಡೆ ಇಡೀ ಸ್ವಾಭಿಮಾನಿ ಸಮಾವೇಶವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡರು. ಇವತ್ತು ಸಿದ್ದರಾಮಯ್ಯನವರೇ ಒಪ್ಪಂದ ಆಗಿದೆಯಂತೆ, ಪಟ್ಟ ಬಿಟ್ಕೊಡ್ತೀರಾ ಅಂತ ಕೇಳಿದಾಗ 5 ವರ್ಷ ನಾನೇ CM ಅಂತ ಹೇಳೇ ಬಿಟ್ರು. ಹಾಗಿದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ಸಲ್ಲಿ ನೋಡೋಣ ಬನ್ನಿ. ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಅವರು ಹೇಳಿಲ್ಲ, ನಾನು ತೀರ್ಮಾನ ತಗೊಂಡೆ.
ಡಿಕೆಶಿ ಮುಂದಿನ ಸಿಎಂ, ಗುಟ್ಟು ಬಿಟ್ಟ ಡಿಸಿಎಂ. ಅಧಿಕಾರ ಹಂಚಿಕೆ ಒಪ್ಪಂದದ ರಹಸ್ಯ ಬಯಲು. ರಾಜ್ಯದಲ್ಲಿ ಅಧಿಕಾರ ಹಿಡಿದು ಸಿದ್ದರಾಮಯ್ಯ ಸಿಎಂ ಗದ್ದುಗೆಯಲ್ಲಿ ಕುಳಿತಾಗಿನಿಂದ ಅಧಿಕಾರ ಹಂಚಿಕೆಯ ಮಾತು ಕೇಳಿ ಬರ್ತಾ ಇದೆ. ಸಿದ್ದು ಡಿಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ನಡೆದಿದೆ. 5 ವರ್ಷದ ಅಧಿಕಾರಾವಧಿಯಲ್ಲಿ 2.5 ವರ್ಷ ಸಿದ್ದರಾಮಯ್ಯ, ಇನ್ನು 2.5 ವರ್ಷ ಡಿಕೆ ಶಿವಕುಮಾರ್ ಸಿಎಂ ಆಗಿ ಮುಂದುವರಿಯುತ್ತಾರೆ ಎನ್ನ ಸುದ್ದಿ ಹರಿದಾಡ್ತಾ ಇತ್ತು. ಈಗ ಮತ್ತದೇ ವಿಚಾರ ಮುನ್ನೆಲೆಗೆ ಬಂದಿದೆ. ಹೌದು, ಸ್ವತಃ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಸುಳಿವನ್ನ ನೀಡಿದ್ದು ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಯೋದು ಪಕ್ಕಾನಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ಹೌದು, ಡಿಕೆಶಿ ಹೇಳಿಕೆ ಕಾಂಗ್ರೆಸ್ ಅಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಒಪ್ಪಂದವಾಗಿದೆ, ಆದ್ರೆ ಅದೇನು ಅಂತ ಹೇಳಲ್ಲ. ಸಮಯ ಬಂದಾಗ ಎಲ್ಲವನ್ನೂ ಹೇಳುವೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು ನಾವು. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ ಸಿ ಎಮ್ ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, ಸಿ ಎಮ್ ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ ಸಿ ಎಮ್ ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್. ಒಪ್ಪಂದ ಆಗೇ ಇಲ್ಲ ಅಂದ್ರು ಸಿದ್ದರಾಮಯ್ಯ. ಸಿದ್ದರಾಮಯ್ಯಗೆ ಡಿಕೆಶಿ ಸುಲಭಕ್ಕೆ ಸಿಎಂ ಪಟ್ಟ ಬಿಟ್ಕೊಟ್ಟಿಲ್ಲ ಅನ್ನೋದು ಸತ್ಯ. ಅದರಲ್ಲೂ ನ್ಯಾಷನಲ್ ಚಾನೆಲ್ಗೆ ಮಾತಾಡೋ ಮೂಲಕ ಗಾಂಧಿ ಕುಟುಂಬ ನೀಡಿದ್ದ ವಚನವನ್ನ ಕನಕ್ಪುರ ಬಂಡೆ ನೆನಪಿಸಿದ್ರು ಅನ್ಸುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾಳೆ ಕಾಂಗ್ರೆಸ್ ಪಾಳೆಯದಲ್ಲಿ 2 ದೊಡ್ಡ ಘಟನಾವಳಿಗಳು. ಒಂದು, ಹಾಸನದಲ್ಲಿ ನಡೆಯುವಂಥ ದೊಡ್ಡ ಸಮಾವೇಶ. ಅದು ಸ್ವಾಭಿಮಾನಿ ಸಮಾವೇಶ ಹೋಗಿ ಜನಕಲ್ಯಾಣ ಸಮಾವೇಶವಾಗಿ ಬದಲಾಗಿದೆ. ನಾಳೆ ಎಷ್ಟು ಜನ ಸೇರ್ತಾರೆ, ಯಾರ್ಯಾರು ಸೇರ್ತಾರೆ ಅನ್ನೋದೇ ನಾಳಿನ ಸಮಾವೇಶದ ರಿಸಲ್ಟನ್ನು ಹೇಳುತ್ತೆ. ಈ ನಡುವೆ DCM DK ಶಿವಕುಮಾರ್ ನಿನ್ನೆ ದೆಹಲಿಯಲ್ಲಿ ನೀಡಿದಂಥ ಒಂದು ಹೇಳಿಕೆ, ಅಂದರೆ ಮುಖ್ಯಮಂತ್ರಿ ಆಗೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರ ಮುಂದೆ ಒಪ್ಪಂದ ಆಗಿದೆ ಅನ್ನುವಂಥ ಹೇಳಿಕೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು. ಅದರ ನಡುವೆ ಸ್ವಾಭಿಮಾನಿ ಸಮಾವೇಶದ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರಬಹುದು ಅಂತಿತ್ತು. ಒಂದು ಕಡೆ ಒಪ್ಪಂದ ಆಗಿದೆ ಅಂತ DCM ಹೇಳಿದರೆ, ಮತ್ತೊಂದು ಕಡೆ ಇಡೀ ಸ್ವಾಭಿಮಾನಿ ಸಮಾವೇಶವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡರು. ಇವತ್ತು ಸಿದ್ದರಾಮಯ್ಯನವರ ಬಳಿ ಸಿದ್ದರಾಮಯ್ಯನವರೇ ಒಪ್ಪಂದ ಆಗಿದೆಯಂತೆ, ಪಟ್ಟ ಬಿಟ್ಕೊಡ್ತೀರಾ ಅಂತ ಕೇಳಿದಾಗ 5 ವರ್ಷ ನಾನೇ CM ಅಂತ ಹೇಳೇ ಬಿಟ್ರು. ಹಾಗಿದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ಸಲ್ಲಿ ನೋಡೋಣ ಬನ್ನಿ. ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಅವರು ಹೇಳಿಲ್ಲ, ನಾನು ತೀರ್ಮಾನ ತಗೊಂಡೆ. ಡಿಕೆಶಿ ಮುಂದಿನ ಸಿಎಂ, ಗುಟ್ಟು ಬಿಟ್ಟ ಡಿಸಿಎಂ. ಅಧಿಕಾರ ಹಂಚಿಕೆ ಒಪ್ಪಂದದ ರಹಸ್ಯ ಬಯಲು. ರಾಜ್ಯದಲ್ಲಿ ಅಧಿಕಾರ ಹಿಡಿದು ಸಿದ್ದರಾಮಯ್ಯ ಸಿಎಂ ಗದ್ದುಗೆಯಲ್ಲಿ ಕುಳಿತಾಗಿನಿಂದ ಅಧಿಕಾರ ಹಂಚಿಕೆಯ ಮಾತು ಕೇಳಿ ಬರ್ತಾ ಇದೆ. ಸಿದ್ದು ಡಿಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ನಡೆದಿದೆ. 5 ವರ್ಷದ ಅಧಿಕಾರಾವಧಿಯಲ್ಲಿ 2.5 ವರ್ಷ ಸಿದ್ದರಾಮಯ್ಯ, ಇನ್ನು 2.5 ವರ್ಷ ಡಿಕೆ ಶಿವಕುಮಾರ್ ಸಿಎಂ ಆಗಿ ಮುಂದುವರಿಯುತ್ತಾರೆ ಎನ್ನ ಸುದ್ದಿ ಹರಿದಾಡ್ತಾ ಇತ್ತು. ಈಗ ಮತ್ತದೇ ವಿಚಾರ ಮುನ್ನೆಲೆಗೆ ಬಂದಿದೆ. ಹೌದು, ಸ್ವತಃ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಸುಳಿವನ್ನ ನೀಡಿದ್ದು ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಯೋದು ಪಕ್ಕಾನಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ಹೌದು, ಡಿಕೆಶಿ ಹೇಳಿಕೆ ಕಾಂಗ್ರೆಸ್ ಅಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಒಪ್ಪಂದವಾಗಿದೆ, ಆದ್ರೆ ಅದೇನು ಅಂತ ಹೇಳಲ್ಲ. ಸಮಯ ಬಂದಾಗ ಎಲ್ಲವನ್ನೂ ಹೇಳುವೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು ನಾವು. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ ಸಿ ಎಮ್ ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, ಸಿ ಎಮ್ ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ ಸಿ ಎಮ್ ಹೇಳಿದಾರಲ್ಲ,
no question, no discussion, no debate. ಒಪ್ಪಂದ ಆಗೇ ಇಲ್ಲ ಅಂದ್ರು ಸಿದ್ದರಾಮಯ್ಯ. ಸಿದ್ದರಾಮಯ್ಯಗೆ ಡಿಕೆಶಿ ಸುಲಭಕ್ಕೆ ಸಿಎಂ ಪಟ್ಟ ಬಿಟ್ಕೊಟ್ಟಿಲ್ಲ ಅನ್ನೋದು ಸತ್ಯ. ಅದರಲ್ಲೂ ನ್ಯಾಷನಲ್ ಚಾನೆಲ್ಗೆ ಮಾತಾಡೋ ಮೂಲಕ ಗಾಂಧಿ ಕುಟುಂಬ ನೀಡಿದ್ದ ವಚನವನ್ನ ಕನಕಪುರ ಬಂಡೆ ನೆನಪಿಸಿದ್ರು ಅನ್ಸುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.